ಓದೋದು ಅಂದರೆ ಎಕ್ಸಾಮ್ಗಾಗಿ ಮಾತ್ರ ಅಂತ ಅನಿಸುತ್ತಾ? ಆ್ಯಕ್ಚುಲಿ ಪ್ರತಿದಿನ ಇಂಥ ಪ್ರಶ್ನೆಗಳಿಗೆ ಉತ್ತರ ಹುಡುಕೋದ್ರಿಂದ ನಮ್ಮ ಬ್ರೈನ್ ಸ್ಲೋ ಆಗೋದು ತಪ್ಪುತ್ತದೆ. ಇವತ್ತಿನ 20 ಪ್ರಶ್ನೆಗಳಲ್ಲಿ ಎಷ್ಟು ಗೊತ್ತು ನಿಮಗೆ ಅಂತ ನೋಡೋಣ. ರೆಡಿಯಾಗಿ ಗೆಸ್ ಮಾಡಿ ಆನ್ಸರ್ ಹೇಳಿ, ನಂತರ ಚೆಕ್ ಮಾಡೋಣ. ಮನುಷ್ಯ ಆರೋಗ್ಯವಾಗಿರಲು ದಿನಕ್ಕೆ ಎಷ್ಟು ನಿಮಿಷ ನಡೆಯಬೇಕು? ನಿಮ್ಮ ಆಪ್ಷನ್ಸ್: ಎ 15 ನಿಮಿಷ, ಬಿ 30 ನಿಮಿಷ, ಸಿ 45 ನಿಮಿಷ, ಡಿ 60 ನಿಮಿಷ. ಸರಿಯಾದ ಉತ್ತರ ಆಪ್ಷನ್ ಬಿ 30 ನಿಮಿಷ. ದಿನಕ್ಕೆ ಅರ್ಧ ಗಂಟೆ ನಡೆಯುವುದು ಬೇಸಿಕ್ ಹೆಲ್ತ್ ಹ್ಯಾಬಿಟ್ ಅಂತ ಹೇಳುತ್ತಾರೆ. ಪ್ಲೇಗ್ ಕಾಯಿಲೆ ಯಾವ ಜೀವಿಯಿಂದ ಹರಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಸೊಳ್ಳೆ, ಬಿ ಇಲಿ ಮೇಲಿರುವ ಹುಳು, ಸಿ ನಾಯಿ, ಡಿ ಅಳಿಲು. ಸರಿಯಾದ ಉತ್ತರ ಆಪ್ಷನ್ ಬಿ ಇಲಿ ಮೇಲಿರುವ ಹುಳು. ಇತಿಹಾಸದಲ್ಲಿ ಈ ಕಾರಣದಿಂದ ದೊಡ್ಡ ಮಹಾಮಾರಿಯೇ ಉಂಟಾಯಿತು. ಜೀವನದಲ್ಲಿ ಒಮ್ಮೆ ಮಾತ್ರ ಫಲ ಕೊಡುವ ಗಿಡ ಯಾವುದು? ನಿಮ್ಮ ಆಪ್ಷನ್ಸ್: ಎ ಮಾವು, ಬಿ ಬಾಳೆ, ಸಿ ತೆಂಗು, ಡಿ ದಾಳಿಂಬೆ. ಸರಿಯಾದ ಉತ್ತರ ಆಪ್ಷನ್ ಬಿ ಬಾಳೆ. ಫಲ ಕೊಟ್ಟ ನಂತರ ಬಾಳೆ ಗಿಡದ ಜೀವನದ ಸೈಕಲ್ ಮುಗಿಯುತ್ತದೆ. ದೇಹದ ಉಷ್ಣತೆಯನ್ನು ನಿಯಂತ್ರಿಸಲು ಯಾವುದು ಮುಖ್ಯ? ನಿಮ್ಮ ಆಪ್ಷನ್ಸ್: ಎ ಚಹಾ, ಬಿ ನೀರು, ಸಿ ಜ್ಯೂಸ್, ಡಿ ಕಾಫಿ. ಸರಿಯಾದ ಉತ್ತರ ಆಪ್ಷನ್ ಬಿ ನೀರು. ಸರಿಯಾಗಿ ನೀರು ಕುಡಿಯೋದು ಬಾಡಿ ಬ್ಯಾಲೆನ್ಸ್ ಇಡುತ್ತದೆ. ಯಾವ ವಿಟಮಿನ್ ಕೊರತೆಯಿಂದ ಮೂಳೆಗಳು ದುರ್ಬಲವಾಗುತ್ತವೆ? ನಿಮ್ಮ ಆಪ್ಷನ್ಸ್: ಎ ವಿಟಮಿನ್ ಸಿ, ಬಿ ವಿಟಮಿನ್ ಎ, ಸಿ ವಿಟಮಿನ್ ಡಿ, ಡಿ ವಿಟಮಿನ್ ಬಿ. ಸರಿಯಾದ ಉತ್ತರ ಆಪ್ಷನ್ ಸಿ ವಿಟಮಿನ್ ಡಿ. ಸೂರ್ಯನ ಬೆಳಕು ಬೇಕು ಅನ್ನೋದಕ್ಕೆ ಇದು ಮುಖ್ಯ ಕಾರಣವಾಗಿದೆ. ನಮ್ಮ ಡೈಲಿ ಲೈಫ್ ಹ್ಯಾಬಿಟ್ಸ್ನಲ್ಲೇ ಎಷ್ಟು ಜಿಕೆ ಹಿಡನ್ ಇದೆ ಗೊತ್ತಾಯ್ತಾ ಈಗ? ಭಾರತದ ಸೇಬಿನ ರಾಜ್ಯ ಎಂದು ಯಾವ ರಾಜ್ಯವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಹಿಮಾಚಲ ಪ್ರದೇಶ, ಬಿ ಪಂಜಾಬ್, ಸಿ ರಾಜಸ್ಥಾನ, ಡಿ ಹರಿಯಾಣ. ಸರಿಯಾದ ಉತ್ತರ ಆಪ್ಷನ್ ಎ ಹಿಮಾಚಲ ಪ್ರದೇಶ. ಇಲ್ಲಿ ಉತ್ಪಾದನೆಯಾಗುವ ಸೇಬು ದೇಶಾದ್ಯಂತ ಪ್ರಸಿದ್ಧವಾಗಿದೆ. ಜೀರ್ಣ ಸಮಸ್ಯೆಗೆ ಯಾವುದು ಸಹಾಯಕ? ನಿಮ್ಮ ಆಪ್ಷನ್ಸ್: ಎ ಶುಂಠಿ, ಬಿ ಚಿಪ್ಸ್, ಸಿ ಪಿಜ್ಜಾ, ಡಿ ಕೋಲಾ. ಸರಿಯಾದ ಉತ್ತರ ಆಪ್ಷನ್ ಎ ಶುಂಠಿ. ಅಜೀರ್ಣ ಮತ್ತು ವಾಕರಿಕೆ ನಿವಾರಿಸಲು ಬೆಸ್ಟ್. ಊಟಕ್ಕೆ ಮುನ್ನ ಶುಂಠಿ ಚೂರು ಹಾಗೂ ಉಪ್ಪು ತಿನ್ನಿ. ಯಾವ ದೇಶದಲ್ಲಿ ಸ್ವಾತಂತ್ರ್ಯ ದಿನ ಆಚರಣೆ ಇಲ್ಲ? ನಿಮ್ಮ ಆಪ್ಷನ್ಸ್: ಎ ಇಥಿಯೋಪಿಯಾ, ಬಿ ಥೈಲ್ಯಾಂಡ್, ಸಿ ಡೆನ್ಮಾರ್ಕ್, ಡಿ ನೇಪಾಳ. ಸರಿಯಾದ ಉತ್ತರ ಆಪ್ಷನ್ ಡಿ ನೇಪಾಳ. ಬ್ರಿಟಿಷರಿಂದ ಎಂದಿಗೂ ವಸಾಹತುಶಾಹಿಗೆ ಒಳಗಾಗದ ಕಾರಣ ಸ್ವಾತಂತ್ರ್ಯ ದಿನವನ್ನು ಆಚರಿಸುವುದಿಲ್ಲ. ಯಾವ ತರಕಾರಿ ದೇಹದಲ್ಲಿ ಕ್ಯಾಲ್ಸಿಯಂ ಹೆಚ್ಚಿಸಲು ಸಹಾಯ ಮಾಡುತ್ತದೆ? ನಿಮ್ಮ ಆಪ್ಷನ್ಸ್: ಎ ಹಸಿರು ತರಕಾರಿಗಳು, ಬಿ ಆಲೂಗಡ್ಡೆ, ಸಿ ಟೊಮ್ಯಾಟೊ, ಡಿ ಬದನೆ. ಸರಿಯಾದ ಉತ್ತರ ಆಪ್ಷನ್ ಎ ಹಸಿರು ತರಕಾರಿಗಳು. ಹಸಿರು ಸೊಪ್ಪು ತಿನ್ನೋದು ಬಾಡಿಗೆ ದೊಡ್ಡ ಇನ್ವೆಸ್ಟ್ಮೆಂಟ್ ಆಗಿದೆ. ಸಮೋಸ ಮೊದಲು ಯಾವ ದೇಶದಲ್ಲಿ ಹುಟ್ಟಿತು? ನಿಮ್ಮ ಆಪ್ಷನ್ಸ್: ಎ ಭಾರತ, ಬಿ ಪರ್ಷಿಯಾ, ಸಿ ಚೀನಾ, ಡಿ ಶ್ರೀಲಂಕಾ. ಸರಿಯಾದ ಉತ್ತರ ಆಪ್ಷನ್ ಬಿ ಪರ್ಷಿಯಾ. ಪರ್ಷಿಯಾ ಅಂದರೆ ಈಗಿನ ಇರಾನ್. ನಂತರ ಇದು ಭಾರತದಲ್ಲಿ ಸ್ಟ್ರೀಟ್ ಫುಡ್ ಕಿಂಗ್ ಆಯಿತು. ಇಲ್ಲಿವರೆಗೆ ಎಷ್ಟು ಕರೆಕ್ಟ್ ಆಯಿತು? ನಿಮ್ಮ ಸ್ಕೋರ್ ನಿಮ್ಮ ಮನಸ್ಸಿನಲ್ಲಿ ನೋಟ್ ಮಾಡಿ. ಮೊಟ್ಟ ಮೊದಲಿಗೆ ಸೂರ್ಯೋದಯವಾಗುವ ದೇಶ ಎಂದು ಯಾವ ದೇಶವನ್ನು ಕರೆಯುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಕಿರಿಬಾಟಿ, ಬಿ ಚೀನಾ, ಸಿ ಕೊರಿಯಾ, ಡಿ ಭಾರತ.
ಸರಿಯಾದ ಉತ್ತರ ಆಪ್ಷನ್ ಎ ಕಿರಿಬಾಟಿ. ಪೆಸಿಫಿಕ್ ಸಾಗರದಲ್ಲಿರುವ ದ್ವೀಪ ರಾಷ್ಟ್ರವಾದ ಕಿರಿಬಾಟಿ ಜಗತ್ತಿನಲ್ಲಿ ಮೊಟ್ಟ ಮೊದಲಿಗೆ ಸೂರ್ಯೋದಯವಾಗುವ ದೇಶವೆಂದು ಕರೆಯಲ್ಪಡುತ್ತದೆ. ಡೆಂಗ್ಯೂ ಜ್ವರ ಕಡಿಮೆ ಮಾಡಲು ಯಾವ ಎಲೆ ಉಪಯೋಗಿಸುತ್ತಾರೆ ಎಂದು ಜನಪ್ರಿಯ ನಂಬಿಕೆ? ನಿಮ್ಮ ಆಪ್ಷನ್ಸ್: ಎ ಮೆಂತೆ ಎಲೆ, ಬಿ ಪಪ್ಪಾಯಿ ಎಲೆ, ಸಿ ತುಳಸಿ ಎಲೆ, ಡಿ ಕೊತ್ತಂಬರಿ. ಸರಿಯಾದ ಉತ್ತರ ಆಪ್ಷನ್ ಬಿ ಪಪ್ಪಾಯಿ ಎಲೆ. ಮನೆಮದ್ದುಗಳಲ್ಲಿ ಇದನ್ನು ಹೆಚ್ಚಾಗಿ ಬಳಸುತ್ತಾರೆ. ಯಾವ ರಾಜ್ಯದಲ್ಲಿ ಹೆಚ್ಚು ಸೇಬು ಬೆಳೆಸುತ್ತಾರೆ? ನಿಮ್ಮ ಆಪ್ಷನ್ಸ್: ಎ ಜಮ್ಮು ಮತ್ತು ಕಾಶ್ಮೀರ, ಬಿ ಗುಜರಾತ್, ಸಿ ಬಿಹಾರ, ಡಿ ಒಡಿಶಾ. ಸರಿಯಾದ ಉತ್ತರ ಆಪ್ಷನ್ ಎ ಜಮ್ಮು ಮತ್ತು ಕಾಶ್ಮೀರ. ಹವಾಮಾನ ಇದಕ್ಕೆ ಸೂಕ್ತವಾಗಿರುವುದರಿಂದ ಹೆಚ್ಚು ಬೆಳೆಯುತ್ತಾರೆ. ಈರುಳ್ಳಿ ಯಾವ ಸಮಸ್ಯೆಗೆ ಉಪಯುಕ್ತವಾಗಿದೆ? ನಿಮ್ಮ ಆಪ್ಷನ್ಸ್: ಎ ಜೀರ್ಣ, ಬಿ ಕಿವಿ, ಸಿ ಕಣ್ಣು, ಡಿ ಹಲ್ಲು. ಸರಿಯಾದ ಉತ್ತರ ಆಪ್ಷನ್ ಎ ಜೀರ್ಣ. ಹಳೆಯ ಮನೆಮದ್ದುಗಳಲ್ಲಿ ಇದನ್ನು ತುಂಬ ಬಳಸುತ್ತಾರೆ. ಯಾವ ಆಹಾರವನ್ನು ಅತಿಯಾಗಿ ಸೇವಿಸಿದರೆ ಚರ್ಮಕ್ಕೆ ಹಾನಿಯಾಗಬಹುದು? ನಿಮ್ಮ ಆಪ್ಷನ್ಸ್: ಎ ಹಣ್ಣು, ಬಿ ಜಂಕ್ ಫುಡ್, ಸಿ ಹಾಲು, ಡಿ ಬೇಳೆ. ಸರಿಯಾದ ಉತ್ತರ ಆಪ್ಷನ್ ಬಿ ಜಂಕ್ ಫುಡ್. ಹೆಚ್ಚು ಸೇವನೆ ಬಾಡಿಗೆ ಸ್ಟ್ರೆಸ್ ಅನ್ನು ಕೊಡುತ್ತದೆ. ಫ್ರೆಂಡ್ಸ್, ಜಿಕೆ ಅಂದರೆ ಫ್ಯಾಕ್ಟ್ಸ್ ಅಲ್ಲ, ಅಬ್ಸರ್ವೇಷನ್ಸ್ ಸ್ಕಿಲ್. ಬ್ರಹ್ಮದೇವರ ವಾಹನ ಯಾವುದು? ನಿಮ್ಮ ಆಪ್ಷನ್ಸ್: ಎ ಗರುಡ, ಬಿ ಹಂಸ, ಸಿ ನಂದಿ, ಡಿ ಹುಲಿ. ಸರಿಯಾದ ಉತ್ತರ ಆಪ್ಷನ್ ಬಿ ಹಂಸ. ಪುರಾಣಗಳಲ್ಲಿ ಹಂಸ ಜ್ಞಾನಕ್ಕೆ ಸಂಕೇತವಾಗಿದೆ. ನೀಲಿ ಬಣ್ಣದ ರಸ್ತೆಗಳು ಕಂಡುಬರುವ ದೇಶ ಯಾವುದು? ನಿಮ್ಮ ಆಪ್ಷನ್ಸ್: ಎ ಕತಾರ್, ಬಿ ಜಪಾನ್, ಸಿ ಟರ್ಕಿ, ಡಿ ಸ್ಪೇನ್. ಸರಿಯಾದ ಉತ್ತರ ಆಪ್ಷನ್ ಎ ಕತಾರ್. ಬಿಸಿಯನ್ನು ಕಡಿಮೆ ಮಾಡಲು ಈ ಪ್ರಯೋಗವನ್ನು ಮಾಡಲಾಗಿದೆ. ಮನೆಯ ಮುಂದೆ ತುಳಸಿ ಗಿಡ ಬೆಳೆಸಿದರೆ ಏನು ಲಾಭವಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ ವಾಯು ಶುದ್ಧ, ಬಿ ಮಳೆ ಹೆಚ್ಚು, ಸಿ ವಾಸ್ತು ದೋಷ, ಡಿ ನಕಾರಾತ್ಮಕ ಶಕ್ತಿ. ಸರಿಯಾದ ಉತ್ತರ ಆಪ್ಷನ್ ಎ ವಾಯು ಶುದ್ಧವಾಗುತ್ತದೆ. ತುಳಸಿ ಸಸ್ಯವು ಪರಿಸರವನ್ನು ಸ್ವಚ್ಛವಾಗಿಡಲು ಸಹಾಯಕ ಎಂದು ಪರಂಪರೆಯಿಂದ ನಂಬಲಾಗಿದೆ. ಫೇಸ್ಬುಕ್ ಸಂಪೂರ್ಣ ನಿಷೇಧವಾಗಿರುವ ದೇಶಗಳ ಸಂಖ್ಯೆ ಎಷ್ಟು ಎಂದು ಹೇಳಲಾಗುತ್ತದೆ? ನಿಮ್ಮ ಆಪ್ಷನ್ಸ್: ಎ 3, ಬಿ 7, ಸಿ 6, ಡಿ 9. ಸರಿಯಾದ ಉತ್ತರ ಆಪ್ಷನ್ ಬಿ 7. ಕೆಲವು ದೇಶಗಳಲ್ಲಿ ಸರ್ಕಾರದ ನಿಯಂತ್ರಣ ಇದೆ. ಮೂಳೆ ಗಟ್ಟಿಯಾಗಲು ಯಾವ ಹಣ್ಣು ಸಹಾಯಕ? ನಿಮ್ಮ ಆಪ್ಷನ್ಸ್: ಎ ಕಿತ್ತಳೆ, ಬಿ ದ್ರಾಕ್ಷಿ, ಸಿ ಪೇರಳೆ, ಡಿ ಮಾವು. ಈ ಪ್ರಶ್ನೆಗೆ ಉತ್ತರವನ್ನು ಎಲ್ಲರೂ ಕಮೆಂಟ್ನಲ್ಲಿ ತಿಳಿಸಿ. 20ರಲ್ಲಿ ನಿಮ್ಮ ಸ್ಕೋರ್ ಎಷ್ಟಾಯಿತು ಕಮೆಂಟ್ನಲ್ಲಿ ಬರೆಯಿರಿ. ನೆಕ್ಸ್ಟ್ ವಿಡಿಯೋನಲ್ಲಿ ಇನ್ನೂ ಟಫ್ ಸೆಟ್ ಕೊಡ್ತೀವಿ. ಪ್ರತಿದಿನ ಸ್ವಲ್ಪ ಜಿಕೆ ಅಭ್ಯಾಸ. ಲೈಫ್ ಲಾಂಗ್ ಶಾರ್ಪ್ ಬ್ರೈನ್. ಧನ್ಯವಾದಗಳು ಗೆಳೆಯರೇ.